ನೀವು ಅವಾಗ ಮದ್ವೆಗಿಂತ ಮುಂಚೆ ಹೇಳಿ ಮದ್ವೆಗಿಂತ ಮುಂಚೆ ಇಂಟರ್ವ್ಯೂ ಶೂಟ್ ಇಲ್ಲ ಹೇಳಿ ಏನ್ ಬೇಕಾದ್ರೆ ಕೇಳಿ. ಮದ್ವೆಗಿಂತ ಮುಂಚೆ ಇಂಟರ್ವ್ಯೂ ಕೊಡೋ ಟೈಮಲ್ಲಿ ಹುಡುಗಿ ಹೇಗಿರ್ಬೇಕು, ಯಾಕೆ ಮದ್ವೆ ಆಗಿಲ್ಲ ಅಂತ ಅಂದಾಗ, ಇಲ್ಲ ನಾನು ಬೈ ಚಾಯ್ಸ್ ಈ ತರ ಬ್ಯಾಚುಲರ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಏನು ಹೇಳಿ ಅಂತ ಹೇಳ್ತಾ ಇದ್ರಿ. ಇವಾಗ ಮದ್ವೆ ಆಗಿದೆ, ಈಗ ಲೈಫ್ ಹೇಗಿದೆ ಅಂತ? ಚೆನ್ನಾಗಿದೆ. ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಒನ್ನಾಗಿ ಇಚ್ಛೆಯ ನರಿವ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹೊಚ್ಚೆಂದ ಸರ್ವಜ್ಞ ಅಂತ. ಬೆಚ್ಚನ ಮನೆಯಾಗೆ ವೆಚ್ಚಕ್ಕೆ ಹೊನ್ನಾಗೆ, ಅದು ನಾವೇ ದುಡ್ಕೋಬೇಕು. ಮನೇನೋ ಒಂದು ಗೂಡು ಅಂತ, ನಮ್ದು ಅಂತ ಒಂದು ಗೂಡು, ನೀವು ಅದು ರೆಂಟ್ ಹೌಸ್ ಇರ್ಬೋದು, ಅದು ಅವ್ರವ್ರಿಗೆ ಬಿಟ್ಟಿದ್ದು, ಸರಿನಾ? ಸೊ ಇನ್ನು ವೆಚ್ಚಕ್ಕೆ ಒನ್ನಾಗಿ ಅದು ನಾವೇ ದುಡ್ಕೋಬೇಕು ಅದನ್ನ. ಆದರೆ ಇಚ್ಛೆಯ ನರಿಯುವ ಸತಿಯಾಗೆ, ನನ್ನ ಇಚ್ಛೆಯನ್ನು ಅರಿಯುವ ಸತಿ ಇದು, ಅದು ಬಹಳ ಮುಖ್ಯ. ಆ ಥರ ಒಂದು ಹುಡುಗಿ ಸಿಕ್ಕಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹೊಚ್ಚೆಂದ ಸರ್ವಜ್ಞ, ಅಷ್ಟೇ ಜೀವನ. ಸೊ ಒಂದೊಳ್ಳೆ ಹುಡುಗಿನ ನಮ್ಮ ಮನಸ್ಸನ್ನು ನಮ್ಮ ಅರ್ಥಕೊಳ್ಳೋಂಥ ಹೆಣ್ಣು ಬೇಕಷ್ಟೇ. ಬ್ಯಾಚುಲರ್ಸಿಗೆ ಏನು ಸಜೆಸ್ಟ್ ಮಾಡ್ತೀರಾ ನೀವು? ಬ್ಯಾಚುಲರ್ಸ್ಗೆ ಇಷ್ಟೇ, ಇಚ್ಛೆಯಾನಿರುವ ಸತಿಯನ್ನು ಹುಡ್ಕೊಳ್ಳಿ. ನಾನು ಇಷ್ಟೇ ಹೇಳ್ತೀನಿ ಬ್ಯಾಚುಲರ್ಸ್ಗೆ, ಆಯಿತಾ? ಸೊ ಸಡನ್ನಾಗಿ ಮಾರು ಹೋಗ್ಬೇಡಿ, ಸ್ವಲ್ಪ ಟೈಮ್ ತಗೊಳ್ಳಿ. ಜಗಳಗಳಾಗುತ್ತೆ, ಜಗಳಗಳಾಗುತ್ತೆ, ಜಗಳಗಳಲ್ಲೇ ಪ್ರೀತಿ ಇರೋದು. ಸಣ್ಣ ಜಗಳಗಳಲ್ಲೇ ಪ್ರೀತಿ ಇರೋದು. ಆಮೇಲೆ ಏನದು ಆ ಇಂಪರ್ಫೆಕ್ಷನ್ನಲ್ಲಿ ಪ್ರೀತಿ ಇರೋದು. ಯಾರು ಪೂರ್ತಿ ಪರ್ಫೆಕ್ಟ್ ಇರೋಕ್ಕೆ ಆಗಲ್ಲ. ಸಣ್ಣ ಇಂಪರ್ಫೆಕ್ಷನ್ ಎಕ್ಸೆಪ್ಟ್ ಮಾಡ್ಕೋಬೇಕು, ಅದರಲ್ಲಿ ನಿಜವಾದ ಪ್ರೀತಿ ಇರೋದು. ಏನು ಈ ಥರ ಎಲ್ಲ ಹೇಳ್ಬಿಟ್ಟೆ ನಾನು, ಯಪ್ಪ ಹೇಳಿ. ಚೆನ್ನಾಗಿ ಹೇಳಿದ್ರಿ. ಹೌದು, ಇಲ್ಲ ತುಂಬ ಚೆನ್ನಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.